ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಊರಗಡೂರು ಬಾಲಕನ ಮನೆಯಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ. ಮಗನನ್ನ ನೆನೆದು ಗೋಳಾಡ್ತಾ ಇದ್ದಾರೆ ಸಂಕೇತ್ನ ತಾಯಿ. ಸಾಯುವ ಹಿಂದಿನ ದಿನ ತಾಯಿಯ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದಂತಹ ಸಂಕೇತ್ ತನ್ನ ಮಗನನ್ನ ನೆನೆದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ತಾಯಿ. ಸಂಕೇತ್ ಮನೆ ಮುಂಭಾಗ ಓರ್ವ ಸಂಬಂಧಿ ಅಸ್ವಸ್ಥರಾಗಿದ್ದಾರೆ. ಮೃತ ಸಂಕೇತ್ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಶವಗಾರದ ಮುಂದೆ ಸಂಕೇತ್ ಕುಟುಂಬಸ್ಥರ ಗೋಳಾಟ. ಮೆರವಣಿಗೆ ಮೂಲಕ ಸಂಕೇತ್ ಮೃತದೇಹವನ್ನ ರವಾನೆ ಮಾಡಲಾಗುತ್ತೆ. ಕೆಲವೇ ನಿಮಿಷಗಳಲ್ಲಿ ಊರಗಡೂರು ತಲುಪಲಿರುವಂತಹ ಮೃತದೇಹ. ಘೋಷಣೆಯನ್ನ ಕೂಗಿ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ನಲ್ಲಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತನ್ನ ಪಾಡಿಗೆ ತಾನು ಟ್ಯೂಷನ್ ಅನ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅಪ್ರಾಪ್ತ ಬಾಲಕರ ಕೈಗೆ ಸಿಕ್ಕಿ ಅಲ್ಲಿ ಏನಾಯ್ತು, ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು ಅನ್ನೋದು ತನಿಖೆ ಆಗಬೇಕಾಗಿದೆ. ತನ್ನದಲ್ಲದ ತಪ್ಪಿಗೆ 10ನೇ ತರಗತಿ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಸಂಕೇತ್ ಸಾವನ್ನಪ್ಪಿದ್ದಾನೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ದ ಒಬ್ಬ ಮಗನನ್ನ ಕಳ್ಕೊಂಡಂತಹ ಕುಟುಂಬದವರು ಇದೀಗ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನನ್ನ ಮಗ ಯಾರಿಗೆ ಏನು ಮಾಡಿದ್ದ, ಶಾಲೆ ಮುಗಿಸ್ಕೊಂಡು ಟ್ಯೂಷನ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದ, ಮತ್ತೆ ನಿನ್ನೆ ಅಷ್ಟೇ ಹುಟ್ಟುಹಬ್ಬವನ್ನ ಕೂಡ ಆಚರಣೆ ಮಾಡಿದ್ದಾನೆ ತಾಯಿದು. ಮತ್ತೆ ಆ ತಾಯಿಯ ಒಡಲು ಇನ್ನೆಷ್ಟು ನೋವನ್ನ ಅನುಭವಿಸ್ತಾ ಇರಬಹುದು. ಊರಗಡೂರು ಬಾಲಕನ ಕಗ್ಗೊಲೆಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಗಾಂಜಾ ಮತ್ತಲ್ಲಿ ಅಪ್ರಾಪ್ತನನ್ನ ಕೊಂದ್ರ ಆ ಹುಡುಗರು. ಬೇರೆಯವರ ಜಗಳ ಬಿಡಿಸೋದಕ್ಕೆ ಹೋಗಿ ಕೊಲೆಯಾದ್ನ ಬಾಲಕ. ಕೊಲೆ ಮಾಡಿದ ಹುಡುಗ ಅದೇ ಶಾಲೆಯಲ್ಲಿ ಓದುತ್ತಿದ್ದ. ಶಾಲೆ ಬಿಟ್ಟು ಹೋಗಿ ಬಂದು ಬೇರೆಯವರ ಜೊತೆ ಜಗಳವನ್ನ ಆಡ್ತಾ ಇದ್ದ. ಆ ಜಗಳವನ್ನ ನೋಡಿದಾನೆ ಸಂಕೇತ್. ಯಾಕಾಗಿ ಜಗಳ ಮಾಡ್ಕೊಳ್ತಾ ಇದ್ದಾರೆ, ಬಿಡಿಸೋಣ ಅಂತ ಹೇಳಿ ಮಾನವೀಯತೆ ಮೆರೆದಿದ್ದಾನೆ. ಜಗಳ ಬಿಡಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಂಕೇತ್ಗೆ ಹಲ್ಲೆಯನ್ನ ಮಾಡಿ ಕೊಲೆ ಮಾಡಿದ್ದಾರೆ. ಗಾಂಜಾ ಹಾವಳಿಯೇ ಘಟನೆಗೆ ಕಾರಣ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಶಿವಮೊಗ್ಗದ ಊರುಗಡೂರಿನಲ್ಲಿ ಸದ್ಯ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಒದಗಿಸಲಾಗ್ತಾ ಇದೆ. ಸ್ಥಳೀಯರು ಹೇಳ್ತಾ ಇದ್ದಾರೆ ಗಾಂಜಾ ಮತ್ತಿನಲ್ಲಿ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ. ಅಲ್ಲಿ ಗಾಂಜಾ ವಾಸನೆ ಕೇಳಿ ಬರ್ತಾ ಇದೆ ಅಂತಂದಾಗ ಸ್ಥಳೀಯರು ಪೊಲೀಸ್ನವರಿಗೆ ಮಾಹಿತಿಯನ್ನ ಯಾಕೆ ನೀಡಲಿಲ್ಲ? ಈ ಹಿಂದೆ ಈ ರೀತಿಯಾದಂತಹ ಘಟನೆಗಳು ಏನಾದರೂ ಆಗಿದ್ಯಾ? ಇನ್ ಕೇಸ್ ಏನಾದರೂ ಸ್ಥಳೀಯರು ಪೊಲೀಸ್ನವರಿಗೆ ಮಾಹಿತಿಯನ್ನ ಕೊಟ್ಟಿದ್ರೂ ಕೂಡ ಕ್ರಮವನ್ನ ತೆಗೆದುಕೊಳ್ಳಿಲ್ವಾ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದೆ. ಒಂದಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ ಈ ಒಂದು ಪ್ರಕರಣ. ಸದ್ಯದ ವಾತಾವರಣ ಎಲ್ಲರ ಮನಸ್ಥಿತಿ ಸರಿ ಇಲ್ಲ. ಯಾಕೆಂದರೆ 8ನೇ ಕ್ಲಾಸು 9ನೇ 10ನೇ ಕ್ಲಾಸ್ ಹುಡುಗರಲ್ಲಿ ಮನೋಭಾವನೆ ಬರ್ತಾ ಇದೆ ಅಂದರೆ ಏನು ಅನಿಸುತ್ತೆ ನೀವೇ ಯೋಚನೆ ಮಾಡಿ. ಸಣ್ಣ ಮಕ್ಕಳು 9ನೇ ಕ್ಲಾಸು 10ನೇ ಕ್ಲಾಸ್ ಹುಡುಗರನ್ನ ಸಾಯಿಸೋ ಹಂತಕ್ಕೆ ಹೋಗಿದ್ದಾರೆ ಇವರು. ಅಂದರೆ ಇವರು ಮನಸ್ಥಿತಿ ಯಾವ ಥರ, ಹೇಗೆ ಅವ್ರನ್ನ ರೆಡಿ ಮಾಡಿದ್ದಾರೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗುತ್ತೆ. ಅಲ್ಲಿ ನಾವು ಈಗ ಪಕ್ಕದಲ್ಲಿ ನನ್ನ ಜೊತೆ ಇದ್ದಾರೆ ಮುಜೀಬ್ ಅಂತೇಳಿ, 30-40 ವರ್ಷದ ನಾವೆಲ್ಲ ಒಟ್ಟಿಗೆ ಇರೋರು. ಬಟ್ ಈಗಿನೇನು ಹೊಸ ಜನ್ರೇಷನ್ ಬೆಳೀತಾ ಇದೆ ಇವರಲ್ಲಿ ಒಂದು ಸೌಜನ್ಯ ಅನ್ನೋ ಭಾವನೆ ಇಲ್ಲ. ಜೊತೆಗೆ ಗಾಂಜಾದು ವಿಪರೀತ ಹಾವಳಿ ಆಗಿದೆ. ಇದಕ್ಕೆ ಪೊಲೀಸರು ಏನು ಮಾಡ್ತಾರೆ, ಅವ್ರದ್ದು ಇವತ್ತು ಹಿಡ್ಕೊಂಡು ಹೋಗ್ತಾರೆ, ನಾಳೆ ಬಿಡ್ತಾರೆ, ಮೇಲೆ ಬಿಡಿಸ್ಕೊಂಬರ್ತಾರೆ. ಇದಕ್ಕೆ ಕಾರಣ ಯಾರು ಹೇಳಿ? ಸರ್ಕಾರದ ವ್ಯವಸ್ಥೆ ಹಾಗಾಗಿದೆ. ಇವತ್ತು ಇದಕ್ಕೆ ಸರಿಯಾದ ತಿದ್ದುಪಡಿ ಆಗಬೇಕು. ಸಣ್ಣ ಹುಡುಗರು ಮಾಡಿದ್ದಾರೆ ಅಂತೇಳಿ ಜೈಲಲ್ಲಿ ತೊಗೊಂಡೋಗಿ 6ನೇ ಕ್ಲಾಸ್ ಹುಡುಗ ತೊಗೊಂಡೋಗಿ ಗಾಂಜಾ ಕೊಟ್ಟು ಬರ್ತಾನೆ, ಅವನ್ನ ಅರೆಸ್ಟ್ ಮಾಡಿ ಮೈನರ್ ಅಂತ ಬಿಟ್ಟು ಕಳಿಸ್ತಾರೆ 12ನೇ ದಿವಸ. ಅವ್ರ ಥರ ಏನು ಹೋಗಿದ್ದಕ್ಕೆ ಯಾರೋ ಹಿಡ್ದು ಒಂದು 5 ಜನ ಹುಡುಗರು, ಮುಸ್ಲಿಮ್ಸ್ ಹುಡುಗರು ಬಂದು ಹೊಡೆದು ಅವನಿಗೆ ಇನ್ನೊಬ್ಬನಿಗೆ ಹೊಡೆದು ಹೋಗಿರೋದು. ಇವನು ಬಿಡ್ಸಕ್ಕೆ ಹೋಗಿದ್ದಾನೆ ಪಾಪ, ಒಳ್ಳೆ ಹುಡುಗ, ಒಳ್ಳೆ ಎಜುಕೇಟೆಡ್ ಸರ್, ಅದು ತೊಂದರೆ ಇಲ್ಲ. ಬಿಡ್ಸಕ್ಕೆ ಹೋಗೋ ಟೈಮಲ್ಲಿ ಅವನಿಗೆ ನಾವು ಹೊಡೆದ್ಯಾರಂತೆ ಗೊತ್ತಾಯಿತು. ನಮ್ಮ ಇಮಿಟ್ಲಿ ಹೋಗಿ ಎಲ್ಲ ಜನ ಸೇರಿದ್ದು. ಅವ್ರಿಗೆ ನಮ್ಮ ಜೊತೆಲಿ ಇದ್ದೀವಿ ನಾವು, ನಮ್ಮ ಮುಸ್ಲಿಂ ಸಹೋದರ ನಿಮ್ಮ ಜೊತೆಲಿ ಇದ್ದೀವಿ, ನಮ್ಮ ಮಕ್ಕಳು ಸತ್ತೋಗಿರೋದವನು, ಬೇರೆ ಮಕ್ಕಳು ಅಂತ ನಾವು ಭಾಳ ಜೊತೆಲಿ ಇದ್ದೀವಿ ಸರ್. ಪೊಲೀಸರು ಇಮಿಟ್ಲಿ ಬಂದು ಏನಿದೆ ಅಂದರೆ ಹಿಡಿದ್ಯಾರಂತೆ ಸರ್. ಅದು ಏನು ತನಿಖೆ ಮಾಡಿ ನಾವು ನಮ್ಮ ಸಂಬಂಧ ಹೇಳಿದ್ದು ಕಠಿಣ ಶಿಕ್ಷೆ ಮಾಡ್ಬೇಕಂತ ಸರ್. ಸುಮ್ಮನೆ ಹೋಗೋದು 4 ದಿವಸ ಬಿಡೋದಂತ ಮಾಡಿದರೆ ಕಷ್ಟ ಆಗುತ್ತೆ. ಆ ಮಕ್ಕಳು ಇದೆಲ್ಲ ಒಳ್ಳೆತನ ಅಲ್ಲ ಸರ್. ಮಕ್ಕಳು
ಅಫ್ನಾನ್ ಅಂತ ಇದಾನಲ್ಲ ಮದಾರಿಪಳ್ಳ ಹುಡುಗ, ಅವನು ಮುಸ್ಲಿಮ್ಸ್ ಇದಾನಲ್ಲ ಅಫ್ನಾನ್ ಅಂತ ಮೇನ್ ಹುಡುಗ, ಆದ್ರೆ ಮದಾರಿಪಳ್ಳ ಹುಡುಗ ಶಿಫ್ಟ್ ಆಗಿರೋ ಸರ್ ಸುಡೇಬೆಲ್ಲಿಗೆ, ಪಕ್ಕಾ ಸುಡೇಬೆಲ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.